ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್. ಕುದೂರು ಸೇರಿದ್ದೇನೆ. ಇಲ್ಲಿ ಒಂದು 6 ಎಕರೆ ಜಮೀನಿದೆ ನಮ್ಮದು ಟೋಟಲ್. ಇದರಲ್ಲಿ ಸುಮಾರು 2014ರಿಂದ ನಾನು ಪ್ರಯತ್ನ ಪಟ್ಟು ಇಲ್ಲಿ ಎಲ್ಲ ಶ್ರೀಗಂಧನೇ ಹಾಕಬೇಕು ಅಂತ ಮೇಜರ್ ಆಗಿ ಮಾಡಿ ಪ್ರಯತ್ನ ಪಟ್ಟು ಎಲ್ಲ ಥರದ ಹಣ್ಣಿನ ಗಿಡಗಳು ಪ್ಲಾಂಟ್ ಮಾಡಿದ್ದೀವಿ. ಟೋಟಲ್ ಇವಾಗ ಒಂದು 3000 ಶ್ರೀಗಂಧದ ಪ್ಲಾಂಟ್ ಇದೆ ಇದರಲ್ಲಿ. ಅದರಲ್ಲಿ ವಿವಿಧ ಹಣ್ಣಿನ ಬೆಳೆಗಳು ನಮಗೆ ಯಾವ ರೀತಿ ಅನುಕೂಲಗಳಾಗ್ತವೆ, ಎಲ್ಲಿ ಔಷಧಿ ಸಸಿಗಳು ಈ ಭೂಲೋಕದಲ್ಲಿ ಏನೇನು ಸಸಿ ಅವೆ ಎಲ್ಲ ತಂದು ಹಾಕ್ಬೇಕು ಅಂತ ನನ್ನ ಮೊದಲನೇ ಆದ್ಯತೆ. ಎಲ್ಲೆಲ್ಲಿ ಸಿಗ್ತವೆ ಎಲ್ಲಾನು ತಂದು ಹಾಕ್ತಿದ್ದೀನಿ. ಜೇನು ಕೃಷಿಗೂ ಮಾಡಬೇಕು ಅಂತ ಹೇಳಿಬಿಟ್ಟು ಒಂದು 5 ಪೆಟ್ಟಿಗೆ ಜೇನು ತಂದು ಸಾಕಿ ಪ್ರಯತ್ನ ಪಡ್ತಿದ್ದೀವಿ. ಅದ್ರ ಜೊತೆಗೆ ನಾನು ಒಂದ್ಸರಿ ಮಡಿಕೇರಿಗೆ ಹೋಗಿದ್ದೆ. ಅಲ್ಲೊಬ್ರು ಸ್ನೇಹಿತರಿದ್ರು, ಕಾಫಿ ಬೆಳಿಬೋದಾ ಅಂತ ಹೇಳಿರು. ನಾನು ಪ್ರಯತ್ನ ಪಟ್ಟು ಬೆಳೆದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಕಾಫಿನೂ ಲಾಸ್ಟ್ ಇಯರ್ 1,500 ಸಸಿ ಪ್ಲಾಂಟ್ ಮಾಡಿದ್ದೀನಿ. ಈ ವರ್ಷನೂ ನಾನೇ ಅಲ್ಲಿಂದ ಬೀಜ ತಂದು ನರ್ಸರಿ ಮಾಡೇ ಪ್ಲಾಂಟ್ ಮಾಡಿದ್ದೀನಿ. ಮೊನ್ನೆ ಒಂದು 4-5 ದಿವಸದಿಂದ ಇನ್ನೊಂದು 1000 ಕಾಫಿ ಪ್ಲಾಂಟ್ ಮಾಡಿದ್ದೀವಿ. ಚೆನ್ನಾಗಿ ಬರ್ತದೆ, ಈ ವೆದರ್ಗೆ ಹೊಂದ್ಕೊಂಡದೆ, ಚೆನ್ನಾಗಿ ಬರ್ತದೆ ಅಂತ ನನ್ನ ಅಭಿಪ್ರಾಯದಲ್ಲಿ. ಅದು ಒಂದು ಪ್ರಯತ್ನ. ಹೊಸ ತಳಿ ಕಡೆ ಹೋಗ್ಬೇಕು, ಹೊಸ ಪ್ರಯತ್ನ ಪಡಬೇಕು. ನಾವು ಜೀವನ ಪರ್ಯಂತರ ಭತ್ತ ರಾಗಿ ಅದು ಬೆಳೆದೆ ನಾವು ರೈತ ಇಂಪ್ರೂವ್ಮೆಂಟ್ ಆಗಕ್ಕಾಗಲಿಲ್ಲ. ನಾನು ಇಲಾಖೆಯಲ್ಲಿ ಸಹಾಯಕ ಕೃಷಿ ಅಧಿಕಾರಿಯಾಗಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಸರ್ವಿಸ್ ಮಾಡಿ ಬಂದಂಥವ್ರು. ಭಾಳ ಎಲ್ಲ ಕಡೆನೂ ಫೀಲ್ಡ್ ನೋಡಿ ನಾವೊಂದು ಹೊಸ ಅಧ್ಯಯನಕ್ಕೆ ಹೋಗ್ಬೇಕು. ಈಗ ಹಳೆ ರೀತಿಲಿ ಬೆಳೆದು ನಾವು ರೈತರು ಉದ್ಧಾರ ಆಗಕ್ಕಾಗಲ್ಲ ಅನ್ನೋ ರೀತಿಲಿ ಒಂದು 15 ವರ್ಷದಿಂದ ಪ್ರಯತ್ನ ಪಟ್ಟು 2006ರಿಂದ ಪ್ಲಾಂಟ್ ಮಾಡಿದ್ದೀವಿ. ಇದು ಒಟ್ಟು 6 ಎಕರೆ ಇದೆ. ನಮ್ಮ ಸುಶೀಲಾ ಅವರೆಲ್ಲ ನಮ್ಮ ಸಹಕಾರ ಕೊಟ್ಟು ಬೆಳೆಸ್ತಾ ಇದ್ದೀವಿ. ಬೇರೆ ಬೇರೆ ಸಸಿಗಳು ಎಲ್ಲ ರೀತಿನೂ
ಈಗ ಈ ಮಧ್ಯೆ ಸ್ವಲ್ಪ ತೆಂಗು ಹಾಕ್ಬೇಕು ಅಂತ ಮನಸ್ಸು ಬಂತು. ತೆಂಗು ಕೂಡ ಹಾಕ್ತಿದ್ದೀವಿ. ಎಲ್ಲ ಹಣ್ಣಿನ ಗಿಡಗಳು ಜಾಸ್ತಿ ಇದೆ. ಹಲಸು ಹಾಕಿದ್ದೀವಿ, ಆಮೇಲೆ ಸೀಬೆ ಹಾಕಿದ್ದೀವಿ. ಒಂದು 120 ಇದು ಜಮ್ಮನೇರ್ಲೆ ಸಸಿ ಹಾಕಿದ್ದೀನಿ. ಆಮೇಲೆ 150 ಬಟರ್ ಫ್ರೂಟು, ಬೆಣ್ಣೆ ಹಣ್ಣಿನ ಗಿಡ 150 ಗಿಡ ಇತ್ತೀಚೆಗೆ ಒಂದು ವರ್ಷದಿಂದ ಈಚೆಗೆ ಅವೆಲ್ಲ ಡೆವಲಪ್ ಮಾಡಿರೋದು. ಅದ್ರ ಜೊತೆಗೆ ಒಂದು 400 ಪರಂಗಿ ಗಿಡ ಹಾಕಿದ್ದೀವಿ. ತೈವಾನ್ ರೆಡ್ ಲೇಡಿ ಅಂತ ಒಳ್ಳೆ ವೆರೈಟಿ ಈಲ್ಡ್ ಬರ್ತದೆ, ಮಾರ್ಕೆಟಿಂಗ್ ಇಲ್ಲ. ಒಂದೊಂಥರ ಸಮಸ್ಯೆ, ಯಾವ ರೈತನಿಗೆ ಎಲ್ಲ ಥರನೂ ಸಮಸ್ಯೆಗಳೇನೆ. ಮಾರ್ಕೆಟಿಂಗು ಬರಲ್ಲ, ನಮಗೆ ಒಳ್ಳೆ ಧಾರಣೆ ಸಿಗಲ್ಲ, ಲೇಬರ್ ಸಮಸ್ಯೆನೂ ಜಾಸ್ತಿ ಇದೆ. ಆದರೂ ಕೂಡ ಸತತ ಪ್ರಯತ್ನ ಪಟ್ಟು ನಾವು ಮಾಡಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಯಾವುದಕ್ಕೂ ಮನಸ್ಸು ಹಿಂಜಗ್ದಿರೇನೆ ನಷ್ಟವ ಕಷ್ಟವ ನಾವು ಬೆಳೆಸಬೇಕು, ಮಾಡಬೇಕು. ಇದೇ ಒಂದೇ ಧ್ಯೇಯ, ಒಂದೇ ಗುರಿ. ಇದು ಕ್ಯಾವೆಂಡಿಸ್ ಅಲ್ಲಿ ಡ್ವಾರ್ಫ್ ವೆರೈಟಿ ಅಂತ ಒಂದು ಡೆವಲಪ್ ಮಾಡಿದ್ದಾರೆ. ಡ್ವಾರ್ಫ್ ವೆರೈಟಿ ಇದು ಹೆಚ್ಚಿಗೆ ಎಸ್ಟಾಬ್ಲಿಷ್ ಆಗಲ್ಲ. ಅದು ರೋಬಾಸ್ಟಾ ಅಂದ್ರೆ ದೊಡ್ಡ ಮರ ಆಗುತ್ತದೆ, 100 ಇಯರ್ ಲೈಫ್. ಅದು ಇದ್ರ ಲೈಫು 15 ಇಯರ್ಸ್ ಓನ್ಲಿ ಅಂತ. ನಾವು ಅಲ್ಲಿವರೆಗೂ ಬದುಕಿರ್ತೀವಿ ಅಂತ ಲೆಕ್ಕಾಚಾರದಲ್ಲಿ ತಂದಾಕಿದ್ದೀನಿ, ನಮ್ಮ ಜೀವಿತಾವಧಿಯಲ್ಲಿ ನೋಡೇ ಬಿಡೋಣ ಅಂತ ಹೇಳಿ. ಹಂಗಾಗಿ ಇದು ಫ್ಲವರ್ ಸ್ಟಾರ್ಟ್ ಆಗದ್ ನೋಡ್ರಿ. ಈಗ ಅಲ್ಲಿ ಕಾಯಿ ನೋಡಿದಿರಿ, ಈಗ ನೋಡಿ ಇದು ಕಾಯಿ ಬಂದದೆ ಇದೇ ಗಿಡದಲ್ಲಿ. ನಮ್ಮ ವಾತಾವರಣಕ್ಕೆ ಬರ್ತದೆ ಅಂತ ನನ್ನ ಧೈರ್ಯ ಮಾಡಿ ಹಾಕಿದ್ದೀನಿ. ಮಾಗಡಿ ರೋಡ್ ತಾವರೆಕೆರೆ ಹತ್ರ ನಮ್ಮ ಸ್ನೇಹಿತರು ಒಬ್ರು ಹಾಕ್ಯವ್ರೆ. ಒಳ್ಳೆ ಈಲ್ಡ್ ಬರ್ತದೆ. ಅವ್ರು ನೋಡ್ಬಿಟ್ಟೆ ನಾನು ಬೆಳೆಯಲೇಬೇಕು ನೋಡೋಣ ಅಂತ ಹೇಳ್ಬಿಟ್ಟು ತಂದಾಕ್ತು. ಮಂಗಳೂರು ಹಲಸು ಅಂತ ಹೇಳಿ ತರಕಾರಿ ಉದ್ದೇಶದಿಂದ ಮಂಗಳೂರು ಕಡೆ ಬಹಳ ಉಪಯೋಗಿಸ್ತಾರೆ. ಅದೊಂದು ಮನ್ಸಿಗೆ ಬಂತು, ಅದು ಒಂದು ಬೆಳಿಬೇಕು ಅಂತ ಹೇಳ್ಬಿಟ್ಟು ಪಲ್ಯಕ್ಕೆ ಬಹಳ ಸೂಟಬಲ್, ಜೊತೆಗೆ ಒಳ್ಳೆ ನ್ಯೂಟ್ರಿಷನ್. ಸರ್ ಇಲ್ಲಿ ನೀರಿಂದು ಒಂದು ಮೊದಲು ಸ್ಟಾರ್ಟಿಂಗ್ ನಲ್ಲಿ ನಾನು ಪ್ಲಾಂಟ್ ಮಾಡಿದಾಗ ಬೋರ್ ಹಾಕಿರ್ಲಿಲ್ಲ. ಯಾಕೆಂದ್ರೆ ಈಗ ಇಲ್ಲಿ ಬಂಡೆ ರಾಕ್ ಏರಿಯಾ, ನೀರ್ ಬೀಳ್ತದೋ ಇಲ್ವೋ ಅಂತ ಒಂದು ಆರ್ಥಿಕವಾಗಿ ಅದು ಸಮಸ್ಯೆ ಇತ್ತು. ಅಕಸ್ಮಾತ್ ಫೇಲ್ ಆದ್ರೆ ದೊಡ್ಡ ಹೊರೆ ಬೀಳ್ತದೆ ಅಂತ ಹೆದರ್ಕೊಂಡು ಸುಮ್ಮನಿದ್ದೆ. 2 ವರ್ಷದಿಂದ ನಮ್ಮ ಮನೆಯವರು ಹಿಂಸೆ ಮಾಡಿ ತಡಿಲಾರ್ದ ಒಂದು ಬೋರ್ ಹಾಕ್ಸ್ದೆ. ಒಳ್ಳೆ ನೀರು ಬಂತು. 2-3 ವರ್ಷ ಆಯ್ತು ನೀರು. ಈಗ ಇರೋ ನೀರಲ್ಲಿ ನಾನೇನ್ ಮಾಡಿದ್ದೀನಿ ಅಂದ್ರೆ ಡೈರೆಕ್ಟ್ ಬೋರಿಂದ ಕನೆಕ್ಷನ್ ಕೊಡ್ಲಿಲ್ಲ ಡ್ರಿಪ್ಗೆ. ಇದು ಒಂದು ಹೊಸ ಮೆಥಡ್ ನಾನು ಮಾಡಿದ್ದೀನಿ. ಆಮೇಲೆ ನೀರ್ ಲಿಫ್ಟ್ ಮಾಡಕ್ಕೆ ಸೋಲಾರ್ ಎನರ್ಜಿಗೆ ಇದು ಮಾಡ್ಕೊಂಡೆ, ಪವರ್ ಸೋಲಾರ್ ಮಾಡ್ಕೊಂಡಿದ್ದೀನಿ. ಬಿಸಿಲಿದ್ದಾಗ ಮಾರ್ನಿಂಗ್ ಅವರು 9 to 4, ಈವ್ನಿಂಗ್ 9 to 4 ವರೆಗೂ ನಿರಂತರವಾಗಿ ಮೋಟರ್ ಓಡ್ತದೆ. ಇದು ಒಂದು ನನಗೆ ಒಂದು ಅಡ್ವಾಂಟೇಜ್ ಆಯ್ತು. ನಾನು ಈ ಎಲೆಕ್ಟ್ರಿಸಿಟಿಲಿ ಹೋಗೋದು ಬರೋದು ದೊಡ್ಡ ಸಮಸ್ಯೆ, ಅದು ಹೋಗೋದಿಲ್ಲ, ಬರೋದು ಬಿಸಿಲಿದ್ರೆ ಸಖತ್ತಾಗಿ ವರ್ಕ್ ಆಯ್ತು ಅಂತ ಖುಷಿ. ಆಮೇಲೆ ಏನ್ ಮಾಡಿದೆ, ಅದೇ ಇದರಲ್ಲಿ ನಾನು 2 HP ಮೋಟರ್ ಹಾಕಿರೋದು. ಟೆಕ್ಸ್ಮೋ ಮೋಟರ್ 2 HP 450 ಅಡಿ ಬಿಟ್ಟಿದ್ದೀನಿ. ನಿರಂತರವಾಗಿ 24 hours ಓಡಿಸ್ತೀನಿ. ಆಮೇಲೆ ಡ್ರಮ್ ಸಿಸ್ಟಮ್ ಮಾಡಿದ್ದೀನಿ. ಈಗ ರೈತರುಗಳು ಯಾರು ಈ ರೀತಿ ಮಾಡಿಲ್ಲ. ನಾನು ಡೈರೆಕ್ಟ್ ಆಗಿ ನೋಡಿ ಈ ಪೈಪು ಡ್ರಮ್ಮಿಗೆ ಕನೆಕ್ಷನ್ ಕೊಟ್ಬಿಟ್ಟಿದ್ದೀನಿ. ನೋಡಿ ಈ ಪೈಪ್ನ ಡ್ರಮ್ಮಿಗೆ ಕನೆಕ್ಷನ್ ಕೊಟ್ಟು ಡ್ರಮ್ನಿಂದ ಡ್ರಿಪ್ಗೆ ನೋಡಿ ಇದರಿಂದ ಕನೆಕ್ಷನ್ ಡ್ರಿಪ್ಪಿಗೆ ಲಿಂಕ್ ಮಾಡಿ ಅಲ್ಲಿ ವಾಲ್ಗಳು ಇಟ್ಟಿದ್ದೀವಿ. ಡ್ರಮ್ನಿಂದ ಹಿಂಗ್ ಬಂದು ವಾಲ್ಗಳು ಸಿಸ್ಟಮು, ಅದರಿಂದ ನಿರಂತರವಾಗಿ ಹೋಗ್ತದೆ. ಒಂದು ನೈಟು 1 ಎಕರೆಗೆ ಬಿಡ್ತೀನಿ. ಕನಿಷ್ಠ 25-30 ಲೀಟರ್ ಪರ್ ಪ್ಲಾಂಟ್ಗೆ ಹೋಗೋ ರೀತಿಲಿ ಮಾಡಿದ್ದೀನಿ ಒಂದು ದಿವಸಕ್ಕೆ. ಪ್ರತಿ 4 ದಿವಸಕ್ಕೆ ಒಂದ್ಸರಿ ನೀರು ಹೋಗಂಗೆ ಮಾಡಿದ್ದೀನಿ. ಸಾಕಾಗ್ತದೆ, ಸಫಿಷಿಯೆಂಟ್ ಆಗಿ ಗಿಡ ಸರ್ವೈವಲ್ ಆಗ್ತದೆ, ಸಫಿಷಿಯೆಂಟ್ ಆಗಿ ಮಾಯಿಶ್ಚರ್ ಮೇಂಟೈನ್ ಆಗ್ತದೆ. ಚೆನ್ನಾಗಾಯ್ತು ಅಂತೇಳಿ ಡೈರೆಕ್ಟ್ ಆಗಿ ಕೊಟ್ರೆ ಒಂದ್ಸರಿ ಮೋಡ ಬಂತು, ಸೋಲಾರ್ ಓಡಲ್ಲ, ಇನ್ನೊಂದ್ಸರಿ ಕರೆಂಟ್ ಬಂತು, ಅದನ್ನ ಕಾಯಕ್ಕಾಗಲ್ಲ. ಆಮೇಲೆ ಡೇ ಟೈಮ್ನಲ್ಲಿ 3 ಅವರ್ ಕೊಡೋದು, ಅದು ಒಂದು ದೊಡ್ಡ ಸಮಸ್ಯೆ ಆಗಿ ಇವೆಲ್ಲ ಲೆಕ್ಕ ಹಾಕ್ಬಿಟ್ಟು ಸೋಲಾರ್ಗೆ ನಾನು ಅಡಾಪ್ಟ್ ಮಾಡ್ಕೊಂಡು ಮಾಡಿರೋದ್ರಿಂದ ಬಹಳ ಅನುಕೂಲವಾದಂಥ ರೀತಿ ಡ್ರಮ್ ಸಿಸ್ಟಮ್ ಸರಿ ಅಂತ. ಕೆಲವರು ಯೋಚನೆ ಮಾಡಬೇಕು, ಇವೆಲ್ಲ ಬೇರೆ ರೀತಿಲಿ ಫೋರ್ಸ್ ಬರಲ್ಲ, ಡೈರೆಕ್ಟ್ ಆಗಿ ಮೋಟ್ರಿಗೆ ಕೊಟ್ರೇನೆ ನೀರು ಹೋಗೋದು ಅಂತೇಳಿ ಇಲ್ಲ. ಇದು ಗ್ರಾವಿಟೇಷನ್ ಸಿಸ್ಟಮ್ ಅಲ್ಲಿ ಈಸಿಯಾಗಿ ಎಲ್ಲಾ ಗಿಡಕ್ಕೂ ಡ್ರಿಪ್ ಬಹಳ ಈಸಿಯಾಗಿ ಹೋಗ್ತದೆ. ಒಂದು ಗಂಟೆಗೆ 3000 ಲೀಟರ್ ಈಚೆ ಬರ್ತದೆ ನೀರು. ಒಂದು 24 hours ಒಂದು 70-72 ಸಾವಿರ ಲೀಟರ್ ಬರ್ತದೆ. ಒಂದು ಡೇ ಟೈಮ್ನಲ್ಲಿ ಒಂದು ಎಕರೆಗೆ ಬಿಟ್ಟರೆ ಸುಮಾರು 25-30 ಲೀಟರ್ ಪರ್ ಪ್ಲಾಂಟ್ ಬರ್ತದೆ. 1000 ಗಿಡ ಇದ್ರೂ 25 ಲೀಟರ್ ಒಂದು ಗಿಡಕ್ಕೆ ಬರ್ತದೆ, ಸಾಕು. ಇನ್ನು ನೆಕ್ಸ್ಟ್ 4ನೇ ದಿವಸಕ್ಕೆ ಒಂದು ರೊಟೇಷನ್ನು. ಈ ರೀತಿ ಸಿಸ್ಟಮ್ ಮಾಡಿ ನಾನು ಬೇರೆ ರೀತಿನೇ ಮಾಡಿ ಮೇಂಟೈನ್ ಮಾಡ್ಕೊಂಡು ಇತ್ತೀಚೆಗೆ ನೀರಿನ ಬಗ್ಗೆ ಸಮಸ್ಯೆ ಎಲ್ಲ ಚೆನ್ನಾಗಿ
ಬೆಳವಣಿಗೆ ಆಗ್ತವೆ. ನಮಗೂ ಸ್ವಲ್ಪ ಧೈರ್ಯ ಬಂತು. ಬೆಳವಣಿಗೆ ಕುಂಠಿತ ಈಗ ಫಾಸ್ಟ್ ಗ್ರೋತ್ ಅಲ್ಲ, ಇದು ಸ್ಯಾಂಡಲ್ಲೇ ಸ್ವಭಾವನೇ ಹಂಗೆ. ನಾವು ಹೇಳಿದ ತಕ್ಷಣ ನಮ್ಮ ಲೆಕ್ಕಾಚಾರಕ್ಕೆ ಬೆಳೆಯಲ್ಲ. ಬೆಳೆದಾಗ ಬೆಳೀಲಿ, ಇದು ಒಂದು ಪ್ರಕೃತಿ ಕೊಡುಗೆ. ನಮ್ಮ ಕುಟುಂಬಕ್ಕೆ ಇದೊಂದು ಅಸೆಟ್ಸ್ ಅಂತ ಮಾಡಿದ್ದೀನಿ. ಯಾವುದ್ಯಾವುದೋ ಮಾಡಿ ಎಲ್ಲೆಲ್ಲೋ ಮಾಡೋ ಬದಲು ಒಂದು ಗಿಡ, ಒಂದು ಗಂಧದ ಗಿಡ ಬೆಳೆಸಿದ್ರೆ 10,000 ರೂಪಾಯಿ ಬ್ಯಾಂಕಲ್ಲಿ ಫಿಕ್ಸೆಡ್ ಇಟ್ಟಂಗೆ ಅಂತ ನನ್ನ ತೀರ್ಮಾನ. ಒಂದು ಗಿಡಕ್ಕೆ ಆ ರೀತಿ ಫಿಕ್ಸೆಡ್ ಇಟ್ಟರೆ ಇನ್ನು ಈ 30 ವರ್ಷಕ್ಕೆ ಎಷ್ಟಾಗ್ತದೆ ಆ ಮಟ್ಟಕ್ಕೆ ಬೆಳ್ಕೊಂಡು ಹೋಗ್ತಾ ಇರ್ತದೆ. ಅದು ಅದ್ರ ಪಾಟಿಗೆ ಅದು ಬೆಳೀತದೆ. ನಾವೇನು ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಆಮೇಲೆ ಕಳ್ಳರ ಕಾಟ ಇದೆ, ಇರಲಿ, ಅವರು ತಿನ್ಲಿ, ನಾವು ತಿನ್ನ. ನಾನೀಗ ಒಂದು 3,000 ಸಸಿ ಹಾಕಿದ್ದೀನಿ. ಕದ್ರಿಂದ ಎಷ್ಟು, 1,000 ಕದ್ಕೊಂಡು ಹೋಗ್ತಾರೆ, ಕದ್ಕೊಂಡು ಹೋಗ್ಬಿಡ್ಲಿ, 2,000 ಉಳಿಲಿ. ನನಗೆ ಅದೇ ಐಶ್ವರ್ಯ. ಅದೇ ರೀತಿಯ ಈ ವಾತಾವರಣ, ಈ ಇದರಲ್ಲಿ ಯಾವ ರೈತರು ಕೂಡ ಎಕರೆಗಳಲ್ಲಿ ಕೋಟಿಗಟ್ಟಲೆ ದುಡ್ಡು ಏನು ಬೆಳೆ ಇಟ್ಟರು ತೆಗಿಯೋಕ್ಕಾಗಲ್ಲ. ಇವತ್ತು ಖಂಡಿತವಾಗೂ ನಾನು ಧೈರ್ಯವಾಗಿ ಹೇಳ್ತಾ ಇದ್ದೀನಿ, ಯಾವುದ್ರಲ್ಲೂ ಕೋಟಿ ನೋಡೋಕ್ಕಾಗೋದೇ ಇಲ್ಲ. ಶ್ರೀಗಂಧ ಅಂದರೆ ಸ್ಯಾಂಟಲಮ್ ಆಲ್ಬಮ್ ಅಂತ ಇಂಗ್ಲೀಷ್ನಲ್ಲಿ. ಸೊ ಶ್ರೀಗಂಧದ ಮರ. ಶ್ರೀಗಂಧ ಬೆಳೆ ನಾವು ಬೆಳೆಯೋದಕ್ಕೆ ಮೊದಲು ಪ್ರಿಲಿಮಿನರಿ ನರ್ಸರಿ ಟೆಕ್ನಿಕ್ಕು ನಮಗೆ ಭಾಳ ಇಂಪಾರ್ಟೆಂಟ್. ನರ್ಸರಿ ಟೆಕ್ನಿಕ್ ಒಂದು ಹಾಳಾಯಿತು ಅಂತಂದರೆ ನಾವು ಬೆಳೆಸೋಕ್ಕಾಗೋದಿಲ್ಲ. ನಮಗೆ ನರ್ಸರಿ ಬರಲಿಲ್ಲ, ಸೊಸಿ ಸಾಕಷ್ಟು ನಮ್ಮಲ್ಲಿ ಸಿಗಲಿಲ್ಲ ಅಂದರೆ ನಾವು ಸೊಸಿ ಹುಡ್ಕಾಡ್ಕೊಂಡು ನಾವು ಬೆಳಿಬೇಕಾಗ್ತದೆ. ಹಾಗಾಗಿ ನರ್ಸರಿ ಟೆಕ್ನಿಕ್ಕು ಭಾಳ ಒಳ್ಳೆಯದು. ಸೊ ಇದು ಶ್ರೀಗಂಧ ಮಂಜುನಾಥ್ ಸಾಹೇಬರು ಫಾರೆಸ್ಟ್ ಮಿನಿಸ್ಟರ್ ಆಗಿದ್ದರು. ಆ ಮಂಜುನಾಥ್ ಅವರು ದಿಟ್ಟು ಹೋರಾಟ ಮಾಡಿ ಯಾರು ಶ್ರೀಗಂಧ ಹಾಕ್ತಾರೋ ಅವ್ರ ಜಮೀನಲ್ಲಿ ಏನಾದರೂ ಮರ ಹೋದರೆ ಅವ್ರನ್ನ ತಗೊಂಡೋಗಿ ಜೈಲಿಗೆ ಹಾಕ್ತಾರೆ ಅನ್ನೋ ಹೊಸ ಭಾವನೆ ಇತ್ತು. ಬಟ್ ಮಂಜುನಾಥ್ ಸಾಹೇಬ್ರು ಬಂದಾಗ ಏನು ಮಾಡಿದರು, ಅದನ್ನೆಲ್ಲ ಫ್ರೀ ಮಾಡಿರು. ಅದನ್ನು ಫ್ರೀ ಮಾಡಿ ರೈತರು ಏನೇ ಬೆಳೀಲಿ ಇಲಾಖೆ ಉಸ್ತುವಾರಿನಲ್ಲಿ ಮಾರ್ಗದರ್ಶನ ತಗೊಂಡು ಅದನ್ನು ಒಳ್ಳೆ ಕ್ರಾಪ್ ಆಗಿ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಭಾಳ ಇದು ಮಾಡಿದ್ರು. ಆಯ್ತಾ. ಈಗ ರೈತರು ಅವತ್ತಿಂದ ಎದುರ್ಕೊಂಡು ಶ್ರೀಗಂಧದ ಮರದಿಂದ ದೂರ ಇದ್ದವರು ಈಗ ಹತ್ತಿರಕ್ಕೆ ಬರ್ತಾ ಇದ್ದಾರೆ. ಇಲಾಖೆನೂ ಸಹ ಅಷ್ಟೇ ಅವ್ರಿಗೆ ರಕ್ಷಣೆ ಕೊಟ್ಟು ಇದರಿಂದ ಆಗು ಹೋಗುಗಳಿಗೆ ಆಯಾ ತಾಲೂಕಿನಲ್ಲಿರ್ತಕ್ಕಂಥ ವಲಯಾರಣ್ಯಾಧಿಕಾರಿಗಳು ಜವಾಬ್ದಾರಿ ಕೊಟ್ಟು ಅದನ್ನು ಒಂದು ರೈತನಿಗೆ ಭಾಳ ಉತ್ತೇಜನ ಕೊಡ್ತಾ ಇದ್ದಾರೆ. ಅದಕ್ಕೆಲ್ಲ ಅವರು ಇಲಾಖೆಯವರು ಬಂದು ಮಾಡೋಕ್ಕಿಂತ ಮಿಗಿಲಾಗಿ ನಮ್ಮ ಭೈರಪ್ಪ ಅಂಥವರು ಇದ್ರೆ ಈಗ ನಮಗೆ ನೋಡಿರಲೇ ಇಲ್ಲ. ನಾವು ಇಲ್ಲೇ ಹತ್ತಿರದಲ್ಲಿದ್ದರೂ ನಾವು ನೋಡಿಲ್ಲ. ಈಗ ಇದೇನಾಗಿದೆ ಅಂತಂತಂದರೆ ಇಂಥದ್ದು ನೋಡಿದ್ರೆ ರೈತರು ಇಲ್ಲಿ ಕೆಲವಾರು ಕಾರ್ಯಾಗಾರಗಳು ಮಾಡಬೇಕು. ಈಗ ನಮ್ಮಲ್ಲಿ ಬೆಂಗಳೂರಿನಲ್ಲಿ ವನ ವಿಕಾಸದಲ್ಲಿ ಅಣ್ಣಯ್ಯ ಸಾಹೇಬ್ ನೇತೃತ್ವದಲ್ಲಿ ಒಂದು ಆಗ್ರೋ ಫಾರೆಸ್ಟ್ ಅಂತ ಒಂದು ಸಮಿತಿನೇ ಆಗಿದೆ. ಆ ಸಮಿತಿಯವರು ಹೋದರೆ ಅಣ್ಣಯ್ಯವರು ಭೈರಪ್ಪ ಅವರು ಎಲ್ಲೂ ಹೋಗಂಗಿಲ್ಲ. ಒಬ್ಬೊಬ್ರು ಇಲ್ಲಿ ಬಂದೇ ಬರ್ತಾರೆ. ಆ ಮಟ್ಟಕ್ಕೆ ಇದನ್ನು ಮಡಗಿದ್ದಾರೆ. ಸೊ ಇದು ಏನಾಗಿದೆ, ಇವಾಗ ಮಾರ್ಕೆಟ್ ವ್ಯಾಲ್ಯೂ ಮಾರ್ಕೆಟ್ನಲ್ಲಿ 10,500 kg ಇದ್ದರೆ ಈಗ ಇದು ಏನು ಕಾಳು ಸಂತೆನಲ್ಲಿ ಓಪನ್ ಮಾರ್ಕೆಟ್ನಲ್ಲಿ ಸಿಕ್ಕಾಪಟ್ಟೆ ಇದೆ. 15,000 ಇಂದ 20,000 ಇದೆ. ಇದರಲ್ಲಿ 2 ಟೈಪ್ ಇದೆ. ಒಂದು ಕಾಂಡ ಕದಿಯೋರು, ಇನ್ನೊಂದು ಲ್ಯಾಬ್ಸ್ ಅಂಡ್ ಟ್ಯಾಪ್ಸ್ ಕದಿಯೋರು. ಲ್ಯಾಬ್ಸ್ ಅಂಡ್ ಟ್ಯಾಪ್ಸ್ ಕದಿಯೋರು ಏನು ಮಾಡ್ತಾರೆ, ಎಲ್ಲ ಕಂಪ್ಲೀಟ್ ತೊಗೊಂಡೋಗ್ಬಿಟ್ಟು ಅದನ್ನೆಲ್ಲ ಕ್ರಷ್ ಮಾಡಿಬಿಟ್ಟು ಪೌಡ್ರ್ ಮಾಡಿಬಿಡ್ತಾರೆ. ಪೌಡ್ರ್ ಮಾಡಿ ನಾಗಸಂಪಿಗೆ ಮತ್ತು ಇದನ್ನು ಸೇರಿಸಿ ಅದನ್ನು ಒರೆಸಿದು ಬತ್ತಿ ಮಾಡ್ತಾರೆ, ಊದು ಬತ್ತಿನ. ಆಮೇಲೆ ಧೂಪ ಅಂತ ಬರುತ್ತೆ, ಧೂಪ ಮಾಡ್ತಾರೆ. ಇದನ್ನ ಏನು ಮಾಡ್ತಾರೆ, ಹಾಕ್ಬಿಟ್ಟು ಸ್ಯಾಟ್ಬಿಟ್ಟು ಈಗೆಲ್ಲ ಏನು ನಾವು ಉಳಿದು ನಮ್ಮ ಅದೃಷ್ಟ ಏನಾದರೂ ಒಳ್ಳೇದಾಯಿತು ಅಂತಂದರೆ ಈಗ ಇಲಾಖೆಯವರು ಇದು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ನವರು ಅವರೇ ತಗೊಳ್ತಾ ಇದ್ದಾರೆ. ಅವರು ತೊಗೊಳ್ತಾ ಇದ್ದಾರೆ, ಅವರೇ ಬಂದು ಮೆಜೂರ್ ಮಾಡಿ ನಮಗೆ ಬೋನಸ್ಸು ಇದೆಲ್ಲ ಕೊಟ್ಟು ಇವತ್ತು ಆಗಲೇ ನಮ್ಮ ಭೈರಪ್ಪರೇ ಹೇಳ್ದಂಗೆ ಇವತ್ತು ಒಂದು 10 ಮರ ಇದ್ಬಿಟ್ರೆ 10 ಲಕ್ಷ ನಮ್ಮ ಮನೆಯಲ್ಲಿ ಅಂತ. ಇವತ್ತು ರೈತ 10 ವರ್ಷಕ್ಕೆ 10 ಎಕರೆ ಇದ್ರೂ 10 ಲಕ್ಷ ಸಂಪಾದನೆ ಮಾಡೋಕ್ಕಾಗಲ್ಲ. ಆ ಒಂದು ಪರಿಸ್ಥಿತಿ ಇದೆ ಸರ್. ಹೊಸ ಕೃಷಿಕರು ಈ ಶ್ರೀಗಂಧ ಬೆಳೆಯನ್ನ ಬೆಳೆಯೋಕೆ ಇರುವಂತಹ ಮಾರ್ಗದರ್ಶನಗಳೇನು ಸರ್? ಮಾರ್ಗದರ್ಶನಗಳು ಅಂದರೆ ಇಡೀ ಕರ್ನಾಟಕದಲ್ಲಿ ಆಯಾ ತಾಲೂಕುಗಳಲ್ಲಿ ಒಂದು ವಲಯಾರಣ್ಯಾಧಿಕಾರಿ ಕಚೇರಿ ಅಂತ ಇದೆ. ಆ ಕಚೇರಿಗೆ ಪೂರ್ಣವಾದ ಸಾಮ್ಯತೆ ಕೊಟ್ಟಿದ್ದಾರೆ. ಅವರು ಹೋಗಿ ಆಫೀಸ್ನಲ್ಲಿ ಒಬ್ಬ ರೇಂಜ್ ಆಫೀಸರ್ ಅಂತ ಇರ್ತಾರೆ, ಆಯಾ ಹೋಬಳಿನಲ್ಲಿ ಉಪವಲಯಾರಣ್ಯಾಧಿಕಾರಿಗಳು ಅಂತ ಇರ್ತಾರೆ, ಆಯಾ ಬೀಚ್ಗಳಲ್ಲಿ ಗಾರ್ಡ್ ಅಂತ ಇರ್ತಾರೆ. ಅವ್ರನ್ನ ಆ ಇದರಲ್ಲಿ ಮಾಡಬೇಕಾದ್ರೆ ಪೂರ್ಣವಾದ ಇದನ್ನು ಅವರು ನಮಗೆ ಬಂದು ಮಾರ್ಗದರ್ಶನ ನೀಡಿ ನೆಕ್ಸ್ಟ್ ಪ್ಲಾಂಟಿಂಗ್ ಟೆಕ್ನಿಕ್ಕು ಅವರೇ ಹೇಳ್ತಾರೆ, ನರ್ಸರಿ ಟೆಕ್ನಿಕ್ಕು ಅವರೇ ಹೇಳ್ತಾರೆ. ಈ ನಡಿಷನಲ್ ಸಾಕಾಗಲಿಲ್ಲ ಅಂತಂತಂದರೆ ನಾವು ಬೇರೆ ಥರದಲ್ಲಿ ಉಪಯೋಗಿಸಿ ನಾವೀಗ ಭೈರಪ್ಪ ಅವರು ಏನು ಕೆಲವೆಲ್ಲ ಅವರ ಒಂದು ತತ್ವಗಳು ಇದು ಮಾಡ್ಕೊಂಡಿರಲ್ಲ, ಅದ್ರ ಜೊತೆಗೆ ಅವ್ರನ್ನ ಸಂವಾದ ಮಾಡ್ಕೊಂಡು ನಾವು ಬೆಳೆಯೋಕ್ಕೆ ಒಂದು ಅವಕಾಶ ಇಲಾಖೆನೇ ಮಾಡಿಕೊಡ್ತೇವೆ. ಸರ್, ಪ್ರತಿನಿತ್ಯ ಈ ಹೊಲ ಗದ್ದೆಗಳಲ್ಲಿ ಮೈಯನ್ನೆಲ್ಲ ಕೆಸರು ಮಾಡ್ಕೊಂಡು ದುಡಿತಾ ಇರುವಂತಹ ರೈತರಿಗೆ ಹಾಗೂ ಈ ಶ್ರೀಗಂಧವನ್ನ ಬೆಳೆದು ಸಂಪಾದನೆ ಮಾಡ್ತಾ ಇರುವಂತಹ ರೈತರಿಗೆ ಇರುವಂತಹ ವ್ಯತ್ಯಾಸಗಳೇನೇ ಸರ್? ವ್ಯತ್ಯಾಸಗಳು ಅಂತಂದ್ರೆ ಈ ವ್ಯತ್ಯಾಸ ಅಂತಂದ್ರೆ ಇದನ್ನ ಶ್ರೀಗಂಧ ಬೆಳೆದು ಅದರಿಂದ ಉತ್ಪಾದನೆ ತಗೊಂಡು ಬದುಕ್ತಾ ಇರುವಂತ ಜ್ಞಾನಗಳು ಈ ಏನು ಅನಕ್ಷರಸ್ಥರು ಮೌಢ್ಯತೆ ಇಲ್ದಂಥವ್ರು ಅದನ್ನ ಬೆಳಿಲೇಬಾರ್ದು ಅಂತಂದವರು
ಇವರು ಬೆಳೆದವರು ಬಹಳ ಚೆನ್ನಾಗಿದ್ದಾರೆ, ಬೆಳೆದಲೇ ಇದ್ದವರು ಕೆಳಗಡೆ ಬರ್ತಾ ಇದ್ದಾರೆ. ಗೊತ್ತಾಯ್ತಾ? ಅವ್ರಿಗೇನು ಅಂತಂದ್ರೆ ಅವರ ಮೌಢ್ಯತೆ, ಅವರಲ್ಲಿ ಶ್ರೀಗಂಧದ ಬಗ್ಗೆ ಜ್ಞಾನ ಇಲ್ಲದೆ ಇರೋದು, ಮತ್ತು ಯಾವುದೇ ಒಂದು ಇರೋಂಥ ಕಡೆಗೆ ಬೆಳೆದಂಥ ಕಡೆಗೆ ಅವ್ರಿಗೆ ಸರ್ಕಾರದ ಗೈಡ್ಲೈನ್ಸ್ಗಳು ಅಥವಾ ಏನು ಅವ್ರಿಗೆ ಸಿಗದಲ್ಲೇ ಇರೋದ್ರಿಂದ ಅವರು ಹಾಗೆ ಹೋಗ್ತಾ ಇದ್ದಾರೆ. ಇವರು ಅದರಿಂದ ಹುರ್ಕೊಂಡವರು ಅದನ್ನ ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸರ್, ಹೊಸ ಕೃಷಿಕರಿಗೆ ಈ ಶ್ರೀಗಂಧ ಬೆಳೆಯನ್ನ ಬೆಳೆಯುವುದಕ್ಕೆ ಇರುವಂತ ನಿಮ್ಮ ಸಂದೇಶವಾದ್ರೂ ಏನ್ ಸರ್? ಸಂದೇಶ ಅಂತಂದ್ರೆ, ನೀವು 10 ಎಕರೆ ಜಮೀನು ಮಡಗಿ 10 ಎಕರೆಗೂ ರಾಗಿ ಮತ್ತೆ ಕಮರ್ಷಿಯಲ್ ಕ್ರಾಪ್ಸ್ ಹಾಕೊಂಡು ಹೋಗ್ಬಿಟ್ರೆ ಒಂದು ವರ್ಷಕ್ಕೆ ನೀವು ಎಷ್ಟು ದುಡಿತೀರಿ? ಒಂದು 5 ಲಕ್ಷ ದುಡಿಬೋದಾ, 6 ಲಕ್ಷ ದುಡಿಬೋದಾ? 6 ಲಕ್ಷ ಅಂತಂತಂದ್ರೆ 10 ವರ್ಷಕ್ಕೆ ಎಷ್ಟಾಯ್ತು? ಕಮ್ಮಿ ಆಯ್ತು. ಅದೇ ಶ್ರೀಗಂಧನ ನೀವು ಒಂದು 10 ಎಕರೆ ಅಲ್ಲ, ಒಂದು 2 ಎಕರೆನಲ್ಲಿ ಇಟ್ಟು ಒಂದು 400 ಗಿಡ ನೀವು ಬೆಳೆಸ್ಕೊಂತು ಅಂತಂತಂದ್ರೆ 400 ಇಂಟು 4 ಕೋಟಿ 5 ಕೋಟಿ ಆಗ್ತದೆ. ಇದರಲ್ಲಿ ನೀವು 1 ಕೋಟಿನೂ ಮಾಡಕ್ಕಾಗಲ್ಲ, 70-80 ಸಾವಿರನೂ ಮಾಡಕ್ಕಾಗಲ್ಲ, ಲಕ್ಷನೇ ನೋಡಕ್ಕಾಗೋದಿಲ್ಲ. ಅದರಲ್ಲಿ ಈ ಮಳೆ ಅದು ಇದು ಗೊಬ್ಬರ ಕೂಲಿಗೆ ಲೇಬರು ಇವೆಲ್ಲ ಕಳ್ಕೊಂಡ್ರೆ ಅದು ಇಲ್ಲಿ ಏನಾಗ್ತದೆ ಅಂತಂದ್ರೆ, ನಾವು ಸರ್ಕಾರದವರು ಅಷ್ಟೇ ರೈತರು ಇಂಥವೆಲ್ಲ ಮಾಡ್ತೀವಿ ಅಂತ ಮುಂದೆ ಬಂದಾಗ ಅದಕ್ಕೆ ಪ್ರೊಟೆಕ್ಷನ್ ಮೆಜರ್ಸ್ ಕೊಡಬೇಕಾಗ್ತದೆ. ಇದಕ್ಕೆ ಸ್ಪೆಷಲ್ ಒಂದು ಇದನ್ನ ಆಯಾ ತಾಲೂಕು ಮಟ್ಟದಲ್ಲಿ ಈವನ್ ಬೀಟ್ ಲೆಕ್ಕದಲ್ಲೂ ಇಲಾಖೆಯವರು ಇದ್ದಾರೆ. ಅವ್ರನ್ನ ಎಲ್ಲಿದ್ದಾರೆ ಅದನ್ನ ಗುರುತಿಸ್ಬೇಕು, ಅದನ್ನ ಗುರುತಿಸಿ ಅವ್ರಿಗೆ ಸೂಕ್ತವಾದ ರಕ್ಷಣೆ ಕೊಡಬೇಕು, ಅವ್ರಿಗೆ ಗೈಡೆನ್ಸ್ ಕೊಡಬೇಕು. ಅವರು ಬಂದು ಇಂಥವ್ರನ್ನೇನಾದ್ರು ಮಾಡಿದ್ದಾರೆ ಅಂತಂತಂದ್ರೆ, ಈಗ ಭೈರಪ್ಪರು ಇಲ್ಲಿ ಮಾಡಿದ್ದಾರೆ ಅಂದ್ರೆ ಈ ಬೀಟ್ನವ್ನು ಬಂದು ಆ ಡೈರಿಲಿ ತೋರಿಸ್ಬೇಕು. ಅಂಥವ್ನ ಅಧಿಕಾರಿಗಳು ನಾನು ಹೋಗಿದ್ದೆ, ಅವ್ರ ತೋಟ ಪರಿಶೀಲನೆ ಮಾಡಿದೆ ಅಂತ ಹೇಳ್ಬಿಟ್ಟು ಇಂಥವನ್ನ ಮೇಲಕ್ಕೆ ತರುವಷ್ಟು ಅಧಿಕಾರಿಗಳು ಆಗ್ಬೇಕು ಸರ್. ಸರ್, ಇಷ್ಟೊತ್ತು ಕುದೂರ್ ನ್ಯೂಸ್ ಜೊತೆ ಮಾಹಿತಿ ಕೊಟ್ಟದಕ್ಕೆ ನಿಮಗೆ ಧನ್ಯವಾದಗಳು ಸರ್. ನಮಸ್ತೆ ಸರ್. ಸರ್, ಕುದೂರ್ ನ್ಯೂಸ್ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸರ್, ತಮ್ಮ ಹೆಸರು ಮತ್ತು ತಾವು ಬೆಳೆದಿರುವಂತಹ ಶ್ರೀಗಂಧ ಬೆಳೆಯ ಕುರಿತಾಗಿ ನಮ್ಮ ವೀಕ್ಷಕರೊಟ್ಟಿಗೆ ಮಾಹಿತಿಯನ್ನು ತಿಳಿಸ್ಕೊಡಿ ಸರ್. ನಮಸ್ಕಾರ, ನನ್ನ ಹೆಸರು ಪಿ ಭೈರಪ್ಪ ಅಂತೇಳಿ, ಕಾಜಿಪಾಳ್ಯ, ಕುದೂರು ಸೇರಿದಂಥ ಗ್ರಾಮನೇ. ಬೇರೆ ರೀತಿಲಿ ನಾನು ಕೃಷಿ ಇಲಾಖೆಯಲ್ಲಿ ಸಹಾಯಕ ಕೃಷಿ ಅಧಿಕಾರಿಯಾಗಿ ನಿವೃತ್ತಿ ಆದ ನಂತರ ನನ್ನ ವೈಯಕ್ತಿಕವಾಗಿ ತರಕಾರಿ ಬೆಳಿಬೇಕು, ಬೇರೆ ಏನೋ ಒಂದು ನೀರಾವರಿ ಮಾಡಿ ಬಾಳವಾಗಿ ಹೋರಾಟದ ಬದುಕು ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ನೆಲಮಂಗಲದ ಹತ್ರ ನಮ್ಮ ಊರು ಅಲ್ಲೊಂದು ಜಮೀನಿದೆ, ಅಲ್ಲೊಂದು 10 ಎಕರೆ ನೀರಾವರಿ ಮಾಡಿ ಏನೇನೋ ಸಾಧನೆ ಮಾಡಿ 3 ಪಂಪ್ ಸೆಟ್ ಮಾಡಿದೋ. ಆದ್ರೂ ನಾವೇನು ಬೆಳೆದ್ರೂ ಆಳಿನ ಕೂಲಿಗೆ, ಗೊಬ್ಬರಕ್ಕೆ, ಔಷಧಿಗೆ ಸಾಕಾಗ್ತಿರ್ಲಿಲ್ಲ. ಸುಮ್ಮನೆ ಜೀವನನೇ ಹಾಳು ಮಾಡ್ಕೊಂಡಂಗೆ ತರಕಾರಿ ಬೆಳೆ, ಫುಡ್ ಗ್ರೈನ್ಸು, ಪಲ್ಸಸ್ಸು ಇವೆಲ್ಲ ಬೆಳೆದು ಒಂದು ಹೀನಾಯ ಸ್ಥಿತಿಗೆ ಬಂದ್ಬಿಟ್ಟು ಈಗ ರೈತ ನೇಣು ಹಾಕೊಂಡು ಸಾಯ್ತಾನೆ ಅನ್ನೋದ್ರೆ ಅವನಿಗೆ ಆರ್ಥಿಕವಾಗಿ ಸಬಲೀಕರಣ ಆಗಲೇ ಇಲ್ಲ. ಅವನ ಹಣೆ ಬರನೇ ಕರ್ಮನೋ ಏನು ಅಂದರೆ, ಯಾಕೆಂದ್ರೆ ಅವ್ನು ಬೆಳೆದದ್ದು ಬೆಲೆ ಇಲ್ಲ ಅಷ್ಟೇನೆ. ಬೆಳೆ ಬಂದಾಗ ಧಾರಣೆ ಇಲ್ಲ, ಧಾರಣೆ ಬಂದ ಬೆಳೆ ಇಲ್ಲ. ಇಂಥ ಪರಿಸ್ಥಿತಿ ಹಂಗಾಗಿ ನಾನು ಇಲ್ಲಿ ನಮ್ಮ ಮನೆಯ ಶ್ರೀಮತಿ ಸುಶೀಲಾ ಅಂತೇಳಿ, ನಮ್ಮ ಬಾಮೈದ ಗಂಗರಾಜು ಅಂತೇಳಿ, ನಾವು ಇಲ್ಲಿ ಬಂದು ನಾನು ಈ ಶ್ರೀಗಂಧದ ಬಗ್ಗೆನೆ ಸುಮಾರು 2005ರಲ್ಲಿ ಸೋಪ್ ಫ್ಯಾಕ್ಟ್ರಿಯವರು ಒಂದು ಇದು ಕನ್ನಡಪ್ರಭದಲ್ಲಿ ಫ್ರಂಟ್ ಪೇಜಲ್ಲಿ ಶ್ರೀಗಂಧ ಹಾಕಿ ಸಿರಿವಂತರಾಗಿ ಅಂತ ಹೇಳ್ಬಿಟ್ಟು ಹೆಡ್ಲೈನ್ ಮಾಡಿ, ಇನ್ನು ಇಲ್ಲಿಂದ ಆಚೆಗೆ ಇನ್ನು ನಾವು ಯಾರು ಬೇಕಾದ್ರೂ ಬೆಳಿಬೋದು ಅಂತ ಹೇಳ್ಬಿಟ್ಟು ಹೈಲೈಟ್ ಮಾಡಿ ಬೆಳೆದಿದ್ರು. ಅಲ್ಲಿಂದ ಆಚೆಗೆ ನಾನು ಇಷ್ಟೆಲ್ಲ ಹಣೆ ಬರ ಹಾಳು ಮಾಡ್ಕೊಂಡ್ವಲ್ಲ, ಬೇರೆ ರೂಟ್ ಹಿಡಿಯೋಣ, ಯಾಕೆ ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು 2005ರಲ್ಲಿ ಪ್ರಯತ್ನ ಪಟ್ಟು ಅಲ್ಲಿಂದ ಆಚೆಗೆ ಈ ಕಳ್ಳರ ಕಾಟ ನಾನು ಸರ್ವಿಸಲ್ಲಿದ್ದೋ ಬಿಡುವಿಲ್ಲ. ಹಂಗಾಗಿ ಇವತ್ತು ನಾಳೆ ಈ ವರ್ಷ ಆ ವರ್ಷ ಅಂತ ಹಿಂಗೆ ವರ್ಷಗಳು ಓಡೇ ಹೋದೋ ನಾವು ಫೀಲ್ಡಿಗೆ ಬರೋಕ್ಕಾಗಲಿಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಮಾವದಿರಿದ್ರು, ನಮ್ಮ ಅಣ್ಣ ತಮ್ಮದಿರಿದ್ರು, ಎಲ್ಲ ಸ್ವಲ್ಪ ಏನೋ ವ್ಯವಸಾಯ ಮಾಡ್ತಾರೆ, ದೊಡ್ಡ ಮೆದೆ ಹಾಕ್ಬೇಕು, ಒಳ್ಳೆ ಓರಿ ಕಟ್ಟಬೇಕು, ದೊಡ್ಡ ಗೌಡ ಅನ್ಸ್ಕೊಬೇಕು ಅಂದ್ಕೊಂಡು ಹೋಗಿ ನಮ್ಮ ಮನೆ ಬರ ಹಾಳು ಮಾಡ್ಕೊಂಡು ಸ್ಥಿತಿಗೆ ಬಂದದ್ದಾಯಿತು. ಆಮೇಲೆ ಇವ್ಯಾವುದು ಬೇಡ ಅಂತ ಹೇಳ್ಬಿಟ್ಟು 2013, 15, 16ರಲ್ಲಿ ತೀರ್ಮಾನ ತಗೊಂಡೆ, ಕಳ್ಳರನ ಕಡೀಲಿ, ಯಾರನ್ನ ಇದು ಮಾಡೋಕೆ ಹೋಗಲಿ, ಶ್ರೀಗಂಧ ಹಾಕೋದು ಸರಿ ಅನ್ನೋ ಮಟ್ಟಕ್ಕೆ ಅವತ್ತು ಅನಿಸಿಕೆ ಪ್ರಕಾರ ಅವತ್ತು 4,500 ರೂಪಾಯಿಗೆ ಇತ್ತು. ಏನೋ ಈಗ 7 ವರ್ಷದಿಂದ ಶ್ರೀಗಂಧದ ಬೆಲೆ ಗೌರ್ಮೆಂಟ್ ಸರ್ಕಾರ ಫಿಕ್ಸ್ ಮಾಡಿದ ಬೆಲೆ. ಒಂದು kg ಹಾರ್ಟ್ ವುಡ್ ಅಂದರೆ ಈಗ ಚೇಗ್ ಮರಕ್ಕೆ ಅದು ಒಂದು ಅನಿಸಿಕೆ ನಮಗೆ. ಯಾವ ಇದರಲ್ಲೂ ನಾವು ಒಂದು kg ಮರಕ್ಕೆ 4,000 ಅನ್ನೋದು 5,000 ಅನ್ನೋದು ಯಾವ ಮರದಲ್ಲೂ ಸಿಗಲ್ವಲ್ಲ. ಒಂದು ಟನ್ನು ದೊಡ್ಡ ಮರ ಮಾರಿದ್ರು 1,000 ರೂಪಾಯಿ ಬರೋಲ್ಲ ನಮಗೆ ಅಂತ ತೀರ್ಮಾನ ತಗೊಂಡು ಆಗಿದ್ದಾಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ 6 ಎಕರೆ ಜಮೀನು ನಾವು ಹಿಂದೆನೇ ಖರೀದಿ ಮಾಡಿದಂಥ ಭೂಮಿ. ಸರಿ, ಯಾರೇನು ಹೇಳಿದ್ರು ಕೇಳಿಲ್ಲ. ನಮ್ಮವರು ನಮ್ಮ ಮನೆಯಲ್ಲೂ ವೈರಿಗಳೇ, ಬೇರೆ ರೈತರುಗಳು ಬೇಡ ಬೇಡ ಅನ್ನೋದು.
ಯಾರ ಕಳ್ಳತನ ಮಾಡೋನು ಮೂರ್ಖ ಮುಟ್ಟಾಳ ಅಯೋಗ್ಯ ಮಾಡ್ತಾನೆ. ಅವನಿಗೆ ಹೆದರ್ಕೊಂಡು ನಾವು ನಮ್ಮ ಹಣೆ ಬರ ಹಾಳು ಮಾಡ್ಕೊಳ್ಳೋದು ಬೇಡ. 3,000 ಈಗ 3,000 ಮೇಲ್ಪಟ್ಟವೆ ಆವರೇಜ್ ಹೇಳಿದ್ದು. ಸರ್ ಈ ಸಸಿಗಳನ್ನ ಎಲ್ಲಿಂದ ತಂದ್ರಿ ಸರ್? ಮೊದಲು ನಾನು ಸೋಪ್ ಫ್ಯಾಕ್ಟ್ರಿಗೆ ಹೋದಾಗ ಮ್ಯಾನೇಜಿಂಗ್ ಡೈರೆಕ್ಟರ್ ಅಲ್ಲಿ ಸಿಬ್ಬಂದಿ ಅವರು ಹೋಗಿ ನಾನು ಇದು ಮಾಡಿದಾಗ, ಸರಿ ಮೈಸೂರಲ್ಲಿ ಸಸಿಗಳು ಕೊಡ್ತೀವಿ ಅಂತ ಹೇಳಿ ಸಬ್ಸಿಡಿ ರೇಟಲ್ಲಿ 12,500 ರೂಪಾಯಿ ಪರ್ ಪ್ಲಾಂಟ್ ಅಂತ ಲೆಕ್ಕ ಹಾಕಿ ಮೈಸೂರಲ್ಲಿ ಆಯಿಲ್ ಫ್ಯಾಕ್ಟ್ರಿ ಇದೆ, ಅಲ್ಲಿ ನರ್ಸರಿ ರೈಸ್ ಮಾಡಿದ್ದಾರೆ. ಯಾರು ಸೋಪ್ ಫ್ಯಾಕ್ಟ್ರಿ ಯಶವಂತಪುರದವರು. ಸರಿ ಅಲ್ಲಿಗೆ ಹೋದೋ. ಅದ್ರ ಜೊತೆಗೆ ನಾನಿನ್ನೂ 3 ಜನ ರೈತರು ಕರ್ಕೊಂಡೆ, ನೆಲಮಂಗಲದ 3 ಜನ, ನಾನೊಬ್ಬ 4 ಜನ ಸೇರ್ಕೊಂಡು ಹೋದೋ ಅಲ್ಲಿಗೆ ಮಾನಂದವಾಡಿ ರೋಡಲ್ಲಿ. ಸೊ ಆಯಿಲ್ ಫ್ಯಾಕ್ಟ್ರಿ ಹತ್ರ ಹೋದು ಇಲ್ಲಿಂದ ಲೆಟ್ರ್ ತಗೊಂಡೋಗಿ ಒಬ್ಬೊಬ್ಬರಿಗೂ ಒಂದೊಂದು 1000 ಸಸಿಗಳು ಕೊಟ್ಟರು. ಆ 1000 ಅಂದರೆ ಅವ ಭಯ, 1000 ಎಲ್ಲ ಹಾಕೋದು ಏನು ಮಾಡೋದು ಅನ್ನೋ ರೀತಿಯಲ್ಲಿ 1000 ಒಂದು ಟ್ರೆಕ್ ಮಾಡ್ಕೊಂಡು ತಂದೆ ಬಿಟ್ಟು ಸ್ಟಾರ್ಟ್ ಮಾಡ್ದೋ. 2006 ಜುಲೈನಲ್ಲಿ ಪ್ರಾರಂಭ ಮಾಡಿ ಆ ವರ್ಷ 1,000 ಮಾಡಿದೆ. ಆ ನೆಕ್ಸ್ಟ್ ಇಯರು ಧೈರ್ಯ ಬಂತು. ಆಮೇಲೆ ಈ ಮಾಗಡಿ ತಾಲೂಕು ಸಾವಂದುರ್ಗದಲ್ಲಿ ಒಂದು ನರ್ಸರಿ ಇತ್ತು, ಅಲ್ಲೂ ವ್ಯವಸ್ಥಿತವಾಗಿ ನರ್ಸರಿ ಇರಲಿಲ್ಲ, ಅಲ್ಲೊಂದು ಸ್ವಲ್ಪ ತಗೊಂಬಂದೆ. ಅದಾದ ನಂತರ ನೆಲಮಂಗಲ ಬೊಮ್ಮನಹಳ್ಳಿ ನರ್ಸರಿಲಿ ಒಂದು ಸ್ವಲ್ಪ ಕಲೆಕ್ಟ್ ಮಾಡಿದೆ. ಇವೆಲ್ಲ ಆಗಲಿಲ್ಲ. ಕೊನೆಗೆ ಶ್ರೀನಿವಾಸಪುರಕ್ಕೆ ಹೋದೆ. ಕೋಲಾರ ಶ್ರೀನಿವಾಸಪುರದಲ್ಲಿ ಒಳ್ಳೆ ಸಸಿ ಮಾಡಿದ್ರು. ನನಗೆ ಆಶ್ಚರ್ಯಕರವಾದ ನರ್ಸರಿ ಇತ್ತು. ಅಲ್ಲಿಂದ 3,000 ಸಸಿ ನೇರವಾಗಿ ಅಲ್ಲೇ ಆಫೀಸರ್ನ ರಿಕ್ವೆಸ್ಟ್ ಮಾಡ್ಕೊಂಡು ತಂದು ಬೆಳೆಸ್ತಾ ಇದ್ದೀನಿ. ಯಾಕೆ ಅಂದರೆ ಈಗ ನಾವು ಯಾವುದೋ ಒಂದು ಅಪ್ಪ ಹಾಕಿದ ಅಲ್ಮರ ಅಂತ ಹೇಳ್ಬಿಟ್ಟು ಮಾಡಿ ಉದ್ಧಾರ ಆಗೋದೇ ಇಲ್ಲ. ಸರ್ವೇವೆಲ್ಲ ಆಗಲಿಲ್ಲ. ರೈತರುಗಳು ಹಣೆ ಬರ ಹಾಳು ಮಾಡ್ಕೊಂಡೇ ಬಂದ್ಬಿಟ್ರು. ಇವತ್ತು ಬೇರೆ ಅಡಿಕೆ ಹಾಕ್ಬೇಕು, ತೆಂಗು ಹಾಕ್ಬೇಕು, ಇರಲಿ ಅದು ಹೆಚ್ಚಿಗೆ ನೀರಿರಬೇಕು. ಇದು ನೀರು ಅಂಥ ನೀರಿನ ಸೌಲಭ್ಯ ಇಲ್ಲದಿದ್ರೂ ನಡೀತದೆ. ಇದು ಕಾಡು ಸಸಿಗಳು, ನೀರು ಕಡಿಮೆ ಇದ್ರೂ ಬದುಕುವಂಥ ಶಕ್ತಿ ಈ ಮರಕ್ಕೈತೆ. ಹಂಗಾಗಿ ನಾನು ಒಟ್ಟು ಈಗ ಒಂದು 3,000 ಸಸಿನ ಎಲ್ಲ ಬಂದು ಮಾಡಿ, ಆಮೇಲೆ ಮೊದಲು ಒಂದು ಫಾರಮ್ ಫಂಡ್ ಮಾಡಿದೆ. ಸೋಲಾರ್ ಎನರ್ಜಿಗೆ ಹೋದೆ. ಸೋಲಾರಿಂದ ಪಂಪ್ ಮಾಡ್ಕೊಂಡು ಡ್ರಮ್ ಸಿಸ್ಟಮ್ ಮಾಡಿ ಆ ರೈತರು ಮಾಡಿಲ್ಲ, ಅನೇಕ ರೈತರಿಗೆ ಹೇಳಿದ್ದೀವಿ ಈ ಸಿಸ್ಟಮ್ ಮಾಡ್ಕೊಳ್ಳಿ, ಭಾಳ ಒಳ್ಳೇದಾಗ್ತದೆ. ಬೇರೆ ಬೇರೆ ರೀತಿಲಿ ಬೇಡ ಹಿಂಗೆ ಅಂತ. ಎಲೆಕ್ಟ್ರಿಸಿಟಿ ಡೇ ಟೈಮ್ನಲ್ಲಿ 3 ಗಂಟೆ ಕೊಡ್ತಾರೆ, ನೈಟ್ ರಾತ್ರಿ 2 ಗಂಟೆ 3 ಗಂಟೆಗೆ 3 ಗಂಟೆ ಕೊಡ್ತಾರೆ. ನಾವು ನೈಟ್ ಬರಲಿಲ್ಲ, ಕಾಡು ಪ್ರಾಣಿಗಳು ಕಾಟ, ಕಳ್ಳರ ಕಾಟ, ಅವ್ರ ಕಾಟ ಅಂತೇಳಿ ನಾವು ಹೆಂಗೂ ಬದುಕೋಕ್ಕಾಗಲ್ಲ ಅಂತೇಳಿ ಈ ರೀತಿ ಮಾಡಿ ಇಷ್ಟು ಬೆಳವಣಿಗೆ ಮಾಡಿ ಓಸ್ಟ್ ಪ್ಲ್ಯಾಂಟ್ ಆಗಿ ಹೆಬ್ಬೇವು ಆಗ್ತದೆ. ಹೆಬ್ಬೇವು ಭಾರಿ ಎಸ್ಟಾಬ್ಲಿಷ್ ಆಗೋಯ್ತು, ಸಿಕ್ಕಾಬಟ್ಟೆ ಬೆಳೆದು ಬಿಡ್ತು. ನಾವು ಅಂದ್ಕೊಂಡಿದ್ದ ರೀತಿಗಿಂತ ಜಾಸ್ತಿ ಹೆಬ್ಬೇವು ಬೆಳೀತು. ಅದ್ರ ಜೊತೆಗೆ ಈ ಬೆಣ್ಣೆ ಹಣ್ಣಿದೊಂದು ಕಾನ್ಸೆಪ್ಟ್ ಬಂತು. ಅದೊಂದು 150 ಬೆಣ್ಣೆ ಹಣ್ಣು ಹಾಕಿದ್ದೀನಿ. ಆಮೇಲೆ ಚಿಂತಾಮಣಿಗೆ ಹೋಗಿ ಒಬ್ಬ ರೈತರು ಡೆವಲಪ್ ಮಾಡಿದರು, ಯಾವುದು ಇದು ಜಂಬುನೇರಳೆ ಅಂತೇಳಿ. ಜಂಬುನೇರಳೆದ ಒಂದು 100 ಸಸಿ ಅಲ್ಲಿಂದನೇ ತಗೊಂಬಂದೆ, ಅವು ಕೂಡ ಪ್ಲ್ಯಾಂಟ್ ಮಾಡಿದ್ದೀನಿ. ಅದ್ರ ಜೊತೆಗೆ ಈಗ ಅಲಹಾಬಾದ್ ಸಫೇದ ಅಂತೇಳಿ ವೈಟು ಒಂದು 300 ಓಸ್ಟ್ ಪ್ಲ್ಯಾಂಟ್ ಆಗ್ಬೋದು, ನಮಗೂ ಬೆನಿಫಿಟ್ ಆಗ್ಬೋದು ಅನ್ನೋ ರೀತಿ ಸೇಬೆ ಹಾಕಿದ್ದೀನಿ. ಇದ್ರ ಜೊತೆಗೆ ಸರಿ ನಾನು ಏನು ಮಾಡಿದೆ, ಈಗ ಕಾಪಿದು ಒಂದು ಮೈಂಡಿಗೆ ಬಂತು. ಸಕಲೇಶ್ಪುರದವರು ಗಿರೀಶ್ ಅಂತ ನಮಗೆ ಸ್ನೇಹಿತರು, ನಮಗೆ ಬೆಂಗಳೂರಲ್ಲಿ ಪರಿಚಯ ಆಗಿದ್ರು. ಅವರು ಮಾಗಡಿ ರೋಡು ತಾವರೆಕೆರೆಯಲ್ಲಿ ಬೆಳೆದಿದ್ರು. ಅವ್ರಿಗೆ ಬನ್ನಿ ನಾನು ಕಾಪಿ ಹಾಕಿದ್ದೀನಿ ನೋಡಿ ಬನ್ನಿ ಅಂತ ಹೋದರೆ ಆಶ್ಚರ್ಯಕರವಾದಂಥ ಬೆಳೆ ಚೆನ್ನಾಗಿ ಬಂದಿತ್ತು. ನಾವು ಯಾಕೆ ಬೆಳಿಬಾರ್ದು, ಯಾಕೆ ಈ ಕ್ಲೈಮೇಟಲ್ಲಿ ಚೆನ್ನಾಗೇ ಬರ್ತದಲ್ಲ ಅಂತ ತೀರ್ಮಾನ ತಗೊಂಡೆ. ಸರ್ ನನಗೊಂದು 10 ಟ್ರಯಲ್ ಬೇಸ್ ಕೊಡಿ ಅಂತ ಹೇಳಿದೆ. ಅವರು ಅವ್ರ ಕಾರಲ್ಲೇ ತಂದು ಕೊಟ್ಬಿಟ್ರು 10 ಸಸಿನ. ಈಗ 1.5 ವರ್ಷದಿಂದ ಈಗ ಹಣ್ಣು ಬಂದೈತಲ್ಲ, ಇದೇ ಗಿಡ 1.5 ವರ್ಷದಿಂದ ಹಾಕಿ. ಆಮೇಲೆ ಮಡಿಕೇರಿಗೆ ಹೋದೆ. ಒಬ್ಬರು ಡಿಸೋಜಾ ಅಂತ ಹೇಳಿ, ಜರ್ಮಿ ಡಿಸೋಜಾ ಅಂತ ಅನ್ನದಾತ ಟಿ ವಿಲಿ ಫೋಕಸ್ ಕೊಡ್ತಿದ್ರು. ಅವ್ರದ್ದೊಂದು ನ್ಯೂಸ್ ಕೇಳಿದೆ. ಅನ್ನದಾತ ನಾನು ತಪ್ಪಿದ್ರೆ ನೋಡ್ತಿದ್ದೀನಿ ಒಂದು, ಈಗ ದಿಗ್ವಿಜಯ ನ್ಯೂಸಲ್ಲಿ ರೈತನ ಬಗ್ಗೆ ಆಗಲಿ ಬಿಡಲಿ ಇಲ್ಲ ಒಂದು ಸಿಂಗಲ್ ಪಾಯಿಂಟ್ ಸಿಕ್ಕಲಿ ನಮಗೆ, ಅದೇ ಒಂದು ಓಪನ್ ಯೂನಿವರ್ಸಿಟಿಲಿ ಬದುಕ್ದಂಗಾಗಿ. ಹಂಗಾಗಿ ಆಮೇಲೆ ಅವರು ಇದು ಆರಂಗಿ ಡ್ಯಾಮ್ ಹತ್ರ ಅವ್ರದ್ದೊಂದು ತೋಟ, ಅಡ್ರೆಸ್ ಫೋನ್ ನಂಬರ್ ಕಲೆಕ್ಟ್ ಮಾಡ್ಕೊಂಡು ಅಡ್ರೆಸ್ ತಗೊಂಡು ಅಲ್ಲಿಗೆ ಹೋದೆ. ಅಲ್ಲಿಂದ ಹೋಗಿ ಇದರಲ್ಲಿ ಕಾಪಿಲಿ ನನಗೆ ಈಗ ತಿಳಿದಿರೋ ಮಟ್ಟಿಗೆ ರೋಬಾಸ್ಟಾ ಅಂತ ಹೇಳ್ಬಿಟ್ಟು 100 ಇಯರ್ಸ್ ಪ್ಲ್ಯಾಂಟ್, ಅದು ದೊಡ್ಡ ಎಸ್ಟಾಬ್ಲಿಷ್ ಆಗ್ತದೆ, ಲೈಫು ಜಾಸ್ತಿ. ಇದು ಕಾಪಿ ಇದೊಂದು ಇನ್ನೊಂದು ವೆರೈಟಿ ಡ್ವಾರ್ಫ್ ವೆರೈಟಿ ಅಂತ ಮಾಡಿದ್ದಾರೆ. ಡ್ವಾರ್ಫ್ ವೆರೈಟಿಲಿ ಅದು ಲೈಫೇ 15 ವರ್ಷ ಅಂತ ಹೇಳಿ, ಅದು ಇತ್ತೀಚೆಗಂತೂ ಭಾಳ ಜನ ಇಷ್ಟಪಡ್ತಾವ್ರೆ. ಸರಿ ಈಗ ಅಲ್ಲಿ ಹೋಗಿ ಒಂದು ನರ್ಸರಿ ಇತ್ತು ಬಾಲಕೃಷ್ಣ ಅಂತ ಹೇಳಿ, ಅವರಿಂದ ನರ್ಸರಿ ಇದು ಮಾಡ್ಕೊಂಡು ತಂದು ಹೋದ ವರ್ಷ 1700 ಸಸಿ ಹಾಕಿದ್ದೀನಿ. ಆಮೇಲೆ ನಾನೇ ಹೋಗಿ ಒಂದು ಇದು ಏನು
ಒಂದು KG ಬೀಜನೇ ಕೊಡ್ರಿ, ನಾನು ನರ್ಸರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಮಾಡ್ತೀರಾ ಗ್ಯಾರಂಟಿನ ಅಂದರು. ನಾನು ಮಾಡ್ತೀನಿ ಅಂತೇಳಿ ನರ್ಸರಿ ಬೇಕಾದ್ರೆ ಫೋಟೋ ತಗೊಳ್ಳಿ, ಇಲ್ಲಿ ಇದ್ದೀನಿ. ಒಂದು ವಾರದಿಂದ ಇನ್ನೊಂದು 1000 ಕಾಫಿ ಗಿಡ ನರ್ಸರಿ ಮಾಡಿ ಸಸಿ ಬೆಳೆಸಿ ಇವತ್ತು ಹಾಕಿದ್ದೀನಿ. ಒಂದು ಹೋದ ವಾರ ಒಂದು 1000 ಸಸಿ ನೆಟ್ಟಿದ್ದೀನಿ. ಈಗ ಒಟ್ಟಾರೆ ಒಂದು 2-2.5 ಸಾವಿರ ರೂಪಾಯಿ ಕಾಫಿ, 2-2.5 ಸಾವಿರ ಪ್ಲ್ಯಾಂಟ್ ಕಾಫಿ ಗಿಡ ಮಾಡಿದ್ದೀನಿ. ಚೆನ್ನಾಗಿ ಬರ್ತದೆ ಅಂತ ಒಂದು ಅಭಿಪ್ರಾಯ ಇದೆ. ಅದು ಹಣ್ಣು ಬಿಡಿಸೋದು ಮಾಡೋದು ಲೇಬರ್ ತುಂಬ ಕಷ್ಟ ಆಗ್ತದೆ ಅಂತ ಅಂದರು. ನೋಡೋಣ, ಅದು ಒಂದು ಹೋರಾಟದ ಬದುಕು ಅಂತ ಹೇಳ್ಬಿಟ್ಟು ಕಾಫಿನೂ ಮಾಡಿದ್ದೀನಿ. ಹೆಸರು ಗಂಗರಾಜು ಅಂತ ಹೇಳ್ಬಿಟ್ಟು ಇದೇ ಗ್ರಾಮದ ಕಾಜಿಪಾಳ್ಯದರು ಸರ್. ನಾನು ಈಗ ಅಂದ್ಕೊಂಡಿದ್ದ ಮಟ್ಟಿಗೆ ಕುದೂರು ಹೋಬಳಿಯಲ್ಲೇನೆ ಶ್ರೀಗಂಧನ ನಾನು ನೋಡಿದ ಮಕ್ಳಿಗೆ ಅಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಹಾಕ್ಕೊಂಡಿದ್ದಾರೆ. 50, 100, 250, 300 ಈ ಥರ ಹಾಕ್ಕೊಂಡಿರ್ಬೋದು. ಯಥೇಚ್ಛವಾಗಿ ಒಂದು 3000 ಸಸಿಗಳನ್ನ ನೆಟ್ಟಿ ಅದರ ಮಧ್ಯದಲ್ಲಿ ಹಣ್ಣುಗಳನ್ನ ಗಿಡಗಳು ಎಲ್ಲ ಥರದ ಸಸಿಗಳನ್ನು ಹಾಕ್ಕೊಂಡು ಇವತ್ತು ಉನ್ನತ ಸ್ಥಾನದಲ್ಲಿ ಅವರು ಪ್ರಗತಿಪರ ರೈತರಾಗಿ ಹೊರಹೊಮ್ಮಿದ್ದಾರೆ. ಏನು ಇವತ್ತು ಈ ರೈತರು ಮಾರ್ಗದರ್ಶಿಯಾಗಿ ನಿಂತಿದ್ದಾರೋ, ಮುಂದಿನ ದಿನಗಳಲ್ಲಿ ಎಲ್ಲ ರೈತರುಗಳು ಕೂಡ ಇವ್ರನ್ನ ಆದರ್ಶವಾಗಿ ತಗೊಂಡು ಏನಿವತ್ತು ಶ್ರೀಗಂಧ ಹಾಕಿ ಸಿರಿವಂತರಾಗಿ ಅನ್ನೋ ಒಂದು ವಾಡಿಕೆ ಇದೆ, ಅದೇ ರೀತಿ ಎಲ್ಲ ಥರನೂ ರೈತರುಗಳನ್ನು ಒಂದು 100 ಆದರೂ ಹಾಕ್ಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆ ಪ್ರಗತಿಪರ ರೈತರಾಗಿ ಒಳ್ಳೆ ಆದಾಯ ತಗೊಂಡು ಇದು ಮಾಡಲಿ. ಮತ್ತು ಈ ಒಂದು ಎಸ್ಟೇಟು ನನಗನ್ಸಿದ ಪ್ರಕಾರ ನನಗೊಂದು ಕಾನ್ಸೆಪ್ಟ್ ಬರ್ತಾ ಇದೆ, ಇದಕ್ಕೊಂದು ಹೆಸರು ಇಡಬೇಕು ಅಂತ ಅಂದರೆ ಚಿನ್ನದಗಿರಿ ಎಸ್ಟೇಟ್ ಅಂತಲೇ ಇಡಬೇಕು ಅಂತ ನನ್ನ ಮೈಂಡಲ್ಲಿ ಓಡ್ತಾ ಇದೆ. ಯಾಕೆ ಅಂದರೆ ಇಲ್ಲಿ ಎಲ್ಲ ಥರದ ಗಿಡಗಳು ಸಿಗ್ತಾ ಇದೆ. ನಮ್ಮ ಮುಂದಿನ ಪೀಳಿಗೆಗಳಲ್ಲಿ ಒಂದು ಸೊಸಿ ಹೆಸರು ಹೇಳಬೇಕು ಅಂದರೆ ಯಾವುದನ್ನ ಬೇರೆ ಕಡೆ ಊರಿಗೆ ಹೋಗಿ ಇದಿಂಥ ಗಿಡ ಅಂತ ತೋರಿಸ್ಕೊಂಬರ್ಬೇಕು. ಯಾಕೆ ಅಂದರೆ ಇದೇ ಗ್ರಾಮದಲ್ಲಿ ಎಲ್ಲ ಥರದ ಸೊಸಿ ಮತ್ತು ಹಣ್ಣುಗಳು ಸಿಗೋದ್ರಿಂದ ನಮ್ಮ ಮಕ್ಳಿಗೆ ಇದೇ ಕಣಪ್ಪ ಈ ಗಿಡ ಈ ಥರ ಇರುತ್ತೆ ಅಂತ ತೋರಿಸೋದಕ್ಕೆ ಒಳ್ಳೆ ಒಂದು ನರ್ಸರಿ ಟೈಪ್ ಆಗಿದೆ ಅಂತ ನನ್ನ ಅನಿಸುತ್ತೆ. ಈ ಮುಂದಿನ ದಿನಗಳಲ್ಲಿ ಏನಪ್ಪ ಅಂದರೆ ಇವತ್ತು ಏನು ಕುದೂರು ನ್ಯೂಸಲ್ಲಿ ಈ ಕಾರ್ಯಕ್ರಮವನ್ನು ಮೂಡಿ ಬರ್ತದೋ ಇದನ್ನು ನೋಡಾದ್ರೂ ಮುಂದಿನ ದಿನಗಳಲ್ಲಿ ರೈತರು ಈತ ಒಂದು ಎಸ್ಟೇಟ್ಗಳನ್ನ ನೋಡಿ ನಾವು ಯಾವ ಥರ ಹಾಕಿ ಮುಂದೆ ಬರ್ಬೋದು ಅಂತ ತಿಳ್ಕೊಂಡು ಮುಂದೆ ಎತ್ತೆಚ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ, ನನ್ನ ಹೆಸರು ಸುಶೀಲಾ. ನನ್ನ ವಿಷಯ ಏನಪ್ಪ ಅಂದರೆ, ಇವರು ಮುಂಚೆ ಶ್ರೀಗಂಧ ಹಾಕ್ತೀನಿ ಅಂದಾಗ ನಾನು ಎಲ್ಲೋ ಹಳ್ಳಿಲೇ ಬೆಳೆದವಳು, ಹಳ್ಳಿ ರೈತರ ಮಗಳೇ ಆಗಿರೋದ್ರಿಂದ ಎಲ್ಲರೂ ಹೇಗೆ ಭಯ ಪಡ್ತಾರೋ ಅವಾಗ ಅದೇ ಥರನೇ ಭಯಪಟ್ಟೆ. ಆಮೇಲೆ ಅವರು ಬೆಂಗಳೂರಿನಲ್ಲಿದ್ವಿ ನಾವು. ಬೆಂಗಳೂರು ನಾಗರಬಾವಿಯಿಂದ ಇಲ್ಲಿಗೆ 5 ಗಂಟೆಯಲ್ಲಿ ಎದ್ದು ಬರ್ತಾಯಿದ್ರು ಇಲ್ಲಿಗೆ. ಆವಾಗಲೂ ಆಶ್ಚರ್ಯ ಆಗ್ತಿತ್ತು, ಈಗ ಇಲ್ಲಿಂದ ಹೋಗಿ ಇಷ್ಟು ಮಾಡ್ತಾರೆ ಮುಂದೆ ಹೇಗಿರುತ್ತೋ, ಕಳ್ಳರ ಕಾಟನೆ ಅನ್ನೋ ಭಯ ಇತ್ತು. ನಾವು ರೀಸೆಂಟಾಗಿ ಇಲ್ಲಿಗೆ ಬಂದಮೇಲೆ ಇದ್ರ ಬಗ್ಗೆ ಭಯ ಇಲ್ಲ. ನಾನು ಹೇಳೋದಿಷ್ಟೇ, ಯಾವ ಹೆಣ್ಮಕ್ಳಾದರೂ ಸರಿನೇ ನಿಮ್ಮ ಗಂಡಂದಿರಿಗೆ ಸಹಕಾರ ಕೊಡಿ, ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಿ. ಶ್ರೀಗಂಧ ದಯವಿಟ್ಟು ಬೆಳೀರಿ. ಪ್ರತಿಯೊಂದು ಸಸಿನೂ ಅವಕಾಶ ಇದೆ. ನಾವು ಪ್ರತಿಯೊಂದು ಮಕ್ಕಳನ್ನು ಬೇರೆ ಕಡೆ ಕರ್ಕೊಂಡು ಹೋಗ್ತೀವಿ, ನಮ್ಮ ಗಿಡ ನೋಡಿ ಈ ಗಿಡ ಹಿಂಗಿದೆ ಆ ಗಿಡ ಹಂಗಿದೆ ಅಂತ ಹೇಳೋದಕ್ಕೆ, ನಮ್ಮದೇ ತೋಟದಲ್ಲಿ ಹೇಳೋದಕ್ಕೆ ಭಾರಿ ಖುಷಿ ಆಗುತ್ತೆ. ಮೇಡಮ್, ಈಗಿನ ಹೆಣ್ಮಕ್ಳುಗಳನ್ನೆಲ್ಲ ಸಿಟಿಗೆ ಬೆಂಗಳೂರಿಗೆ ಅಂತ ನಗರ ಪ್ರದೇಶಗಳಿಗೆ ಕೊಡ್ತಾರೆ. ಅಂತದ್ರಲ್ಲಿ ನೀವು ನಗರ ಪ್ರದೇಶದಿಂದ ಈ ರೀತಿಯಾದಂತಹ ಹಳ್ಳಿ ಪ್ರದೇಶಕ್ಕೆ, ಅದರಲ್ಲೂ ಕೃಷಿಗೆ ನೀವು ಹೊಂದ್ಕೊಂತಾ ಇದ್ದೀರಾ ಅಂದ್ರೆ ಹೇಗಂತೀರಾ ಮೇಡಮ್? ನಾನು ಹಳ್ಳಿ ಹೆಣ್ಮಗ್ಳೇ ಆಗಿರೋದ್ರಿಂದ ಮುಂಚೆ ನಮ್ದು ಮಾವಿತ್ತು ಇದೇ ತೋಟದಲ್ಲಿ. ಆಮೇಲೆ ನಮ್ಮ ತೋಟದಲ್ಲಿ ತುಂಬಾನೇ ನಷ್ಟ ಆಗಿದೆ. ಏನು ಮಾವಿತ್ತು, ಹುಣಸೆ ಇತ್ತು, ಎಲ್ಲ ನಷ್ಟ ಆದಾಗ ನಾನು ಬೇಜಾರು ಮಾಡ್ಕೊಂಡಿದ್ದು ಇತ್ತು. ಆಮೇಲೆ ಬೇರೆ ಸಮೇತವಾಗಿ ಕಿತ್ತಾಕ್ತಾಗ ಬೇಜಾರು ಮಾಡಿದ್ದು ಇತ್ತು. ಆದರೆ ಅವರು ಧೈರ್ಯ ತುಂಬಿದ್ರು. ಧೈರ್ಯ ತುಂಬಿದಾಗ ನನಗೂ ಸ್ವಲ್ಪ ಧೈರ್ಯ ಬಂತು. ಹಾಗಾಗಿ ಈಗ ಪ್ರತಿಯೊಂದು ಹೆಣ್ಮಕ್ಳಿಗೂ ಹೇಳ್ತೀನಿ, ಈಗ ನಾವು ಸಿಟಿಲಿ ಬೇರೆಯವರ ಎಷ್ಟೇ ಆಫೀಸರ್ ಆದರೂ ಓದಿದ್ರು ಒಬ್ಬರು ಕೈ ಕೆಳಗಡೆ ಕೆಲಸ ಮಾಡಬೇಕು. ನಾವು ನಮ್ಮದೇ ಹೆಣ್ಮಕ್ಳಾಗಿ ನಾವು ಕೈ ಕಡೆ ಕೆಲಸ ಮಾಡೋಂಗಿಲ್ಲ. ನಮ್ಗೆ ಇಷ್ಟ ಇದ್ದರೆ ಮಾಡ್ಬೋದು, ಕಷ್ಟ ಆದರೆ ನಮ್ಮ ವೃದ್ಧಿಯಿಂದ ಮನೇಲಿರ್ಬೋದು, ನೆಮ್ಮದಿಯಾಗಿರುತ್ತೆ. ನಾವು ಎಲ್ಲಿ ಇರ್ತೀವೋ ವಾತಾವರಣ ಅಲ್ಲಿ ರೂಢಿಸ್ಕೊಂಡ್ರೆ ಮನಸ್ಸಿಗಿನ್ನ ದೊಡ್ಡದು ಯಾವುದೂ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ.